ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ದುಷ್ಕರ್ಮಿಗಳು ಚಾಕುವಿನಿಂದ ದಾಳಿ ಮಾಡಿರುವ ಘಟನೆ ನಡೆದಿದೆ. ಹಲ್ಲೆಯಿಂದ ನಟ ಗಾಯಗೊಂಡಿದ್ದು ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪೊಲೀಸರು ಈ ಬಗ್ಗೆ ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. ಮುಂಬೈನ ಬಾಂದ್ರಾದಲ್ಲಿರುವ ನಟ ಸೈಫ್ ಅಲಿ ಖಾನ್ ಮನೆಗೆ ದುಷ್ಕರ್ಮಿಯೊಬ್ಬ ಕಳ್ಳತನಕ್ಕೆಂದು ಬಂದಿದ್ದ. ಈ ವೇಳೆ ನಟನಿಗೆ ಆತ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾನೆ. ಘಟನೆ ವೇಳೆ ನಟನ ಕುಟುಂಬಸ್ಥರು ಕೂಡ ಮನೆಯಲ್ಲಿದ್ದರು. ದುಷ್ಕರ್ಮಿ ಚಾಕುವಿನಿಂದ ಹಲ್ಲೆ ಮಾಡಿದ ಪರಿಣಾಮ ನಟ ಸೈಫ್ ಬೆನ್ನಿಗೆ ಗಾಯವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ವರದಿಯಾಗಿದೆ. ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಮತ್ತು ಶಂಕಿತನನ್ನು ಗುರುತಿಸಲು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಲಾಗುತ್ತಿದೆ. ನಸುಕಿನ ಜಾವ ಬಾಂದ್ರಾದಲ್ಲಿರುವ ಸೈಫ್ ಅಲಿ ಖಾನ್ ಮನೆಗೆ ದುಷ್ಕರ್ಮಿ ನುಗ್ಗಿ ಕಳ್ಳತನಕ್ಕೆ ಯತ್ನಿಸಿದ್ದ. ಈ ವೇಳೆ ಮನೆಯಲ್ಲಿ ಶಬ್ದ ಕೇಳಿ ಬಂದಿದ್ದರಿಂದ ಮನೆಯ ಕೆಲಸದವರಿಗೆ ಎಚ್ಚರವಾಗಿತ್ತು. ಆಗ ದುಷ್ಕರ್ಮಿಯನ್ನ ನೋಡಿದ ಸಿಬ್ಬಂದಿ ಜೋರಾಗಿ ಕೂಗಿಕೊಂಡಿದ್ದರು. ಈ ಶಬ್ದದಿಂದ ಎಚ್ಚರಗೊಂಡ ನಟ ಸೈಫ್ ಅಲಿ ಖಾನ್ ಬೆಡ್ರೂಮ್ನಿಂದ ಹೊರಬಂದಿದ್ದರು. ಆಗ ನಟ ಮತ್ತು ದುಷ್ಕರ್ಮಿ ಮಧ್ಯೆ ಗಲಾಟೆ ಆಗಿದೆ. ಈ ವೇಳೆ ದುಷ್ಕರ್ಮಿ ಚಾಕುವಿನಿಂದ 6 ಬಾರಿ ಇರಿದಿದ್ದಾನೆ. ಎರಡು ಗಾಯಗಳು ಗಂಭೀರವಾಗಿವೆ. ಬೆನ್ನು ಮೂಳೆವರೆಗೆ ಗಾಯವಾಗಿದ್ದು ತಜ್ಞ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡುತ್ತಿದ್ದಾರೆ ಎಂದು ಲೀಲಾವತಿ ಆಸ್ಪತ್ರೆಯ ವೈದ್ಯರು ಮಾಹಿತಿ ನೀಡಿದ್ದಾರೆ. ನಟ ಸೈಫ್ ಅಲಿ ಖಾನ್ ಮನೆಯಲ್ಲಿ ದರೋಡೆ ಯತ್ನ ನಡೆದಿದೆ. ಆಸ್ಪತ್ರೆಯಲ್ಲಿ ಸದ್ಯ ನಟನಿಗೆ ಶಸ್ತ್ರಚಿಕಿತ್ಸೆ ನಡೆಯುತ್ತಿದ್ದು ಅಭಿಮಾನಿಗಳು ಮತ್ತು ಮಾಧ್ಯಮಗಳು ಶಾಂತವಾಗಿರಬೇಕು. ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಎಂದು ಸೈಫ್ ಅಲಿ ಖಾನ್ ತಂಡ ಪ್ರತಿಕ್ರಿಯೆ ನೀಡಿದೆ. ಘಟನೆ ವೇಳೆ ಕರೀನಾ ಮತ್ತು ಅವರ ಮಕ್ಕಳು ಕೂಡ ಮನೆಯಲ್ಲಿದ್ದು ಎಲ್ಲರೂ ಸೇಫ್ ಆಗಿದ್ದಾರೆ. ಸೈಫ್ ಅಲಿ ಖಾನ್ ಅವರಿಗೆ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಾಳಜಿ ತೋರಿದ ಎಲ್ಲರಿಗೂ ಧನ್ಯವಾದಗಳು ಎಂದು ಕರೀನಾ ಅವರ ತಂಡ ತಿಳಿಸಿದೆ. ಶಿರಾ ನಗರಸಭೆ ವ್ಯಾಪ್ತಿಯ ಸರ್ವೆ ನಂಬರ್ 118ರ ಜಮೀನು ವ್ಯಾಜ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೈತರು ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದು, ಸ್ಥಳಕ್ಕೆ ರಾಜ್ಯ ಕಾಡುಗೊಲ್ಲ ಮುಖಂಡ ಹಾಗೂ ಬಿಜೆಪಿ ಹಿರಿಯ ಮುಖಂಡ ಸಿಎಂ ನಾಗರಾಜು ಭೇಟಿ ನೀಡಿ ಪ್ರತಿಭಟನಾ ನಿರತ ರೈತರಿಗೆ ಬೆಂಬಲ ಸೂಚಿಸಿದರು. ಶಿರಾ ನಗರಸಭೆ ವ್ಯಾಪ್ತಿಯ ಸರ್ವೆ ನಂಬರ್ 118ರಲ್ಲಿ ಗುಡ್ಡದಹಟ್ಟಿ ರಾಮಕೃಷ್ಣ ಮತ್ತು ಇತರರು ಹಲವಾರು ವರ್ಷಗಳಿಂದ ಉಳುಮೆ ಮಾಡುತ್ತಿದ್ದು, ಶಿರಾ ನಗರಸಭೆ ಏಕಾಏಕಿ ಉಳುಮೆ ಮಾಡುತ್ತಿರುವ ಜಮೀನಿನಲ್ಲಿ ನಿವೇಶನ ಹಂಚಿಕೆ ಮಾಡಲು ಹೊರಟಿರುವುದನ್ನು ವಿರೋಧಿಸಿ ರೈತರು ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿದ ರಾಜ್ಯ ಕಾಡುಗೊಲ್ಲ ಹಾಗೂ ಬಿಜೆಪಿ ಮುಖಂಡ ಸಿಎಂ ನಾಗರಾಜ್ ಅವರು ಮಾತನಾಡಿ, ಶಿರಾ ನಗರಸಭೆ ಸರ್ವೆ ನಂಬರ್ 118ರಲ್ಲಿ ಇಲ್ಲಿ ಉಳುಮೆ ಮಾಡುತ್ತಿರುವ ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಿದೆ. ನಾವು ಇದನ್ನು ಉಗ್ರವಾಗಿ ಖಂಡಿಸುತ್ತೇವೆ. ಸರ್ಕಾರ ಈ ತಕ್ಷಣ ಇವರಿಗೆ ಈ ಭೂಮಿ ನೀಡಬೇಕು, ಇಲ್ಲವೇ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೇರೆ ಪರ್ಯಾಯ ಭೂಮಿಯನ್ನ ಮಂಜೂರು ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು. ಈ ಮಟ್ಟಕ್ಕೆ ಬಿಡೋಂಥ ವ್ಯಕ್ತಿಯಲ್ಲ ಆದರೂ ಬಿಟ್ಟವ್ರೆ. ಮೋಸ್ಟ್ಲಿ ಅವ್ರಿಗೆ ಆಡಳಿತದ ಮೇಲೆ ಬೇಜವಾಬ್ದಾರನ ಎದ್ದು ಕಾಣ್ತಾ ಇದೆ ಅನಿಸುತ್ತೆ. ಈ ಬೇಜವಾಬ್ದಾರನ ನೀವು ಆದಷ್ಟು ಬೇಗ ಅದನ್ನು ಕಡೆಗಣಿಸಿ ಈ ಕುಟುಂಬಕ್ಕೆ ಇವತ್ತು ನೋಡಿ ಬಿಸಿಲಲ್ಲಿ ಈಗಾಗಲೇ 1 ತಿಂಗಳು 1.5 ತಿಂಗಳಿಂದ ಇವರು 20 ದಿನ ಅದು ಥಂಡಿ ಗಾಳಿ ಮಳೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಈ ಕುಟುಂಬ ಅದು ಹೆಣ್ಣುಮಕ್ಕಳು ಬೇರೆ ಕೂತ್ಕೊಂಡವ್ರೆ. ಮನೆಯಲ್ಲಿರುವಂಥ ಎಲ್ಲ ಸದಸ್ಯರು ಇವತ್ತು ಇಲ್ಲಿ ಬಂದು ಇವರ ಹಕ್ಕಿಗಾಗಿ ಇವರ ಜೀವನಕ್ಕಾಗಿ ಇವತ್ತು ಹೋರಾಟ ಮಾಡ್ತಿದ್ದಾರೆ.
ಇವರ ಹೋರಾಟದ ಜೊತೆಲಿ ನಾವೆಲ್ಲ ಇರ್ತೀವಿ. ಇವ್ರಿಗೆ ನೆಲೆ ಸಿಗೋ ಗಂಟ ನಾವೂ ಎಲ್ಲೂ ವಿಶ್ರಮಿಸೋದಿಲ್ಲ. ನಿಮಗೆ ನೆಲೆ ಸಿಗೋ ಗಂಟ, ನಿಮಗೆ ಪರ್ಮಿಟ್ ಆಗೋ ಗಂಟ ನಾವೂ ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ಶಕ್ತಿಯಾಗಿರ್ತೀವಿ. ಇದನ್ನು ಅತಿಯಾಗಿ ಏನಾದರೂ ಮುಂದುವರಿಸಿದ್ರೆ ಇಲ್ಲಿ ಆ ತಾಲೂಕಿನ ಆಡಳಿತದವರು ನಾವೂ ಬೇರೆ ಬೇರೆ ಥರ ಕಾನೂನು ರೀತಿಯಲ್ಲಿ ಸ್ಟೆಪ್ ಹಾಕಬೇಕಾಗ್ತದೆ. ಆ್ಯಕ್ಚುಲಿ ಅವ್ರು ಇಲ್ಲಿ ಮಾಡಿರೋ ಪ್ರಸಂಗ ಕಾಮಿಡಿ. ಈಗ ಮುಂದೆಗಡೆ ಮೈನ್ ರೋಡಲ್ಲಿ ಇವ್ರೇನು ರೋಡ್ ತಗೊಂಬಂದಿದ್ದಾರೆ, ಅದರ ಜಮೀನು ಬೇರೆ ಯಾರ್ದೋ ಜಮೀನು. ಆ ಜಮೀನು ನನಗೆ ಅಗ್ರಿಮೆಂಟ್ ಆಗಿದೆ, ಸಾಗುವಳಿ ಜಮೀನು. ಅದು ಪಾಣಿ ಬಂದಿದೆ, ಅದಕ್ಕೆ ಮಾಲೀಕರಿದ್ದಾರೆ, ಅದು ಸರ್ಕಾರದ ಜಾಗ ಅಲ್ಲ. ಅದ್ರಲ್ಲಿ ರೋಡ್ ಎಳ್ಕೊಂಬಂದವ್ರೆ. ಮತ್ತಿಲ್ಲಿ ನೋಡಿದ್ರೆ ಏಕಾಏಕಿ ಇವ್ರನ್ನ ಒಕ್ಲೆಬ್ಸಲಿಕ್ಕೆ ಬಂದಿದ್ದಾರೆ. ಇವೆಲ್ಲ ನೋಡಿದ್ರೆ ಮೋಸ್ಟ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವೋ ಅಥವಾ ಪಾಳೆಗಾರಿಕೆ ವ್ಯವಸ್ಥೆಯಲ್ಲಿದ್ದೀವಿ ಅನ್ನೋದನ್ನು ನೆನಪಿಸ್ತದೆ. ಆ ಮುಂದೆ ಮೈನ್ ರೋಡ್ ಇರೋ ಜಮೀನು ಸಮೇತ ಇವರು ರಸ್ತೆ ಕನೆಕ್ಟಿವಿಟಿ ಮಾಡ್ಕೊಂಬಂದಿರೋಂಥ ಜಮೀನು ಸರ್ಕಾರದ್ದಲ್ಲ. ಅಲ್ಲಿ ಯಾರನ್ನೂ ಕೇಳದೆ ರಸ್ತೆ ಎಳ್ಕೊಂಬಂದವ್ರೆ ಅಂತಂದರೆ ಮೋಸ್ಟ್ಲಿ ಇದು ಪ್ರಜಾಪ್ರಭುತ್ವದ ಸಿಸ್ಟಮ್ ಅಲ್ಲ. ಮೋಸ್ಟ್ಲಿ ಬ್ರಿಟಿಷ್ನವರ ಕಾಲವನ್ನು ನೆನಪಿಸ್ತೈತೆ. ರೈತ ಸಂಘದ ಧನಂಜಯಾರಾಧ್ಯ, ಕೃಷಿ ಸಮಾಜದ ನಾಗಣ್ಣ, ಮದನೂರು ನರಸಿಂಹಮೂರ್ತಿ, ತಿಮ್ಮಣ್ಣ, ರಂಗಸ್ವಾಮಿ, ನಾಗರಾಜು, ಈರಣ್ಣ, ಹಾರೋಗೆರೆ ಮಾರಣ್ಣ, ಕರಿಕಲ್ಲಹಟ್ಟಿ ನಾಗರಾಜು, ಮದ್ದಕನಹಳ್ಳಿ, ಗೊಲ್ಲರಹಟ್ಟಿ, ದೊಡ್ಡೀರಪ್ಪ, ಬಿಟಿ ಈರಣ್ಣ, ಮಂಜುನಾಥ್, ಹರೀಶ್, ಸರ್ವೆ ನಂಬರ್ 118ರಲ್ಲಿ ಉಳುಮೆ ಮಾಡುತ್ತಿರುವ ರೈತರಾದ ರಾಮಕೃಷ್ಣ, ನಾಗರಾಜು, ತಿಮ್ಮಕ್ಕ, ಲಕ್ಷ್ಮೀದೇವಮ್ಮ ಸೇರಿದಂತೆ ಹಲವಾರು ರೈತ ಮುಖಂಡರು ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ಹಿಂದೂ ಮತ್ತು ಮುಸ್ಲಿಮರ ಭಾವೈಕ್ಯತೆಯ ಮಂದಿರವಾದಂತಹ ಚಿಕ್ಕನಾಯಕನಹಳ್ಳಿಯಲ್ಲಿರುವ ತಾತಯ್ಯನವರ ಮಸೀದಿಯಲ್ಲಿ ಒಂದು ಹುಂಡಿಯನ್ನ ಹೊಡೆದು ತೆಗೆದು ಹಣವನ್ನ ಎಣಿಸಲಾಯಿತು. ವಕ್ಫ್ ಮಂಡಳಿ ಜಿಲ್ಲಾಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿಯ ಸಮ್ಮುಖದಲ್ಲಿ ಮಸೀದಿಯ ಟ್ರಸ್ಟ್ ಮಂಡಳಿಯ ಸದಸ್ಯರುಗಳ ಉಪಸ್ಥಿತಿಯಲ್ಲಿ ತಾತಯ್ಯನವರ ಮಸೀದಿಯ ಹುಂಡಿಯನ್ನು ತೆಗೆದು ಅದರಲ್ಲಿರುವ ಹಣವನ್ನ ಎಣಿಸಲಾಯಿತು. ಆಚೆ ಇರುವ ಒಂದು ಹುಂಡಿಯಲ್ಲಿ 7,97,020 ರೂಪಾಯಿ ಇದ್ದು, ಮತ್ತೊಂದು ಹುಂಡಿಯನ್ನ ಮತ್ತೊಂದು ದಿವಸ ತೆಗೆಯಲು ಸರ್ವ ಸದಸ್ಯರು ದಿನಾಂಕ ನಿಗದಿ ಮಾಡಿ ತಿಳಿಸುತ್ತೇವೆ ಎಂದು ಮಾಧ್ಯಮದವರಿಗೆ ತಿಳಿಸಿದರು. ಹುಂಡಿಯಿಂದ ತೆಗೆದ ಎಲ್ಲಾ ಹಣವನ್ನ ಎಸ್ಬಿಐ ಬ್ಯಾಂಕಿನಲ್ಲಿ ಮಸೀದಿಯ ಖಾತೆಗೆ ಹಾಕಲಾಗುತ್ತದೆ ಎಂದು ಆಡಳಿತ ಮಂಡಳಿ ತಿಳಿಸಿತು. ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಕಾರು ಡಿಕ್ಕಿಯಾಗಿ ಇಬ್ಬರು ಓಂಶಕ್ತಿ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನೆಲಮಂಗಲದ ಬೇಗೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಸಂಭವಿಸಿದೆ. ಘಟನೆ ವೇಳೆ ಶಾಸಕ ಕೆಸಿ ವೀರೇಂದ್ರ, ಚಾಲಕ ಸೇರಿ 3 ಕಾರಿನಲ್ಲಿದ್ದರು. ಅಪಘಾತದಲ್ಲಿ ಬೇಗೂರು ಗ್ರಾಮದ ಬಿಂದು ರಂಗಮ್ಮ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸದ್ಯ ಅವರಿಗೆ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ಬೆಂಗಳೂರಿನ ಪುಷ್ಪಕಾಶಿ ಎಂದೇ ಹೆಸರುವಾಸಿಯಾಗಿರುವ ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ರಾಮಾಯಣದ ಕರ್ತೃ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಪ್ರದರ್ಶನಕ್ಕೆ ಬರುವವರಿಗೆ ಇದೇ ಮೊದಲ ಬಾರಿಗೆ QR ಕೋಡ್ನ ಮೂಲಕ ಟಿಕೆಟ್ ಖರೀದಿಗೆ ಅವಕಾಶ ಮಾಡಿಕೊಡಲಾಗಿದೆ. ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಇಂದಿನಿಂದ ನಡೆಯುತ್ತಿರುವ 217ನೇ ಫಲಪುಷ್ಪ ಪ್ರದರ್ಶನ ಕುರಿತಂತೆ ತೋಟಗಾರಿಕೆ ಇಲಾಖೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದೆ. ಇಲಾಖೆಯ ನಿರ್ದೇಶಕ DS ರಮೇಶ್ ಮಾತನಾಡಿ, ಫಲಪುಷ್ಪ ಪ್ರದರ್ಶನಕ್ಕೆ ಪ್ರತಿಯೊಂದು ಬಾರಿಯೂ ಒಂದೊಂದು ರೀತಿಯ ವಿಶೇಷಾಧಾರಿತ ವಸ್ತುಗಳನ್ನ ಆಯ್ಕೆ ಮಾಡಲಾಗುತ್ತದೆ. ಆದರೂ ಸಹ ಪ್ರಸಕ್ತ ವರ್ಷ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ
ಅಧ್ಯಕ್ಷರು ಮತ್ತು ಪರಿಸರವಾದಿ ಯಲ್ಲಪ್ಪ ರೆಡ್ಡಿ ಅವರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಲಾಗಿದೆ. ಈ ಸಮಿತಿಯು ವಾಲ್ಮೀಕಿ ಕುರಿತ ಪ್ರದರ್ಶನ ಹಮ್ಮಿಕೊಳ್ಳಲಾಗುವುದಕ್ಕೆ ಸೂಚಿಸಿದರು ಎಂದು ಹೇಳಿದ್ದಾರೆ. ಬೆನ್ನು ನೋವು ಹಿನ್ನೆಲೆ ನಟ ದರ್ಶನ್ ವೈದ್ಯರ ಸಲಹೆಯನ್ನು ಪಡೆಯಲು ತಮ್ಮ ತೋಟದ ಮನೆಯಿಂದ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ತಮ್ಮ ಬೆನ್ನು ನೋವಿನ ಸಮಸ್ಯೆಗೆ ಸಲಹೆ ನೀಡುತ್ತಿದ್ದ ವೈದ್ಯರನ್ನು ಭೇಟಿಯಾಗಿದ್ದಾರೆ. ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಿ ಪುನಃ ತೋಟದ ಮನೆಗೆ ವಾಪಸ್ಸಾಗಿದ್ದಾರೆ. ನಟ ದರ್ಶನ್ ಮಂಗಳವಾರದಂದು ತಮ್ಮ ತೋಟದ ಮನೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದ್ದಾರೆ. ಇಂದು ನಗರದ ಮಣಿಪಾಲ ಆಸ್ಪತ್ರೆಗೆ ಆಗಮಿಸಿ ತಾವು ಹಿಂದಿನಿಂದಲೂ ಚಿಕಿತ್ಸೆ ಹಾಗೂ ಸಲಹೆ ಪಡೆಯುತ್ತಿದ್ದ ಡಾಕ್ಟರ್ ಅಜಯ್ ಹೆಗ್ಡೆ ಅವರನ್ನ ಭೇಟಿಯಾದರು. ಬಳಿಕ ಅವರಿಂದ ಕೆಲ ಸಲಹೆ ಸೂಚನೆ ಪಡೆದು ವಾಪಸ್ಸಾಗಿದ್ದಾರೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.